ನನಗೆ ಮಾತಾಡಬೇಕು ಅಂತ ಸಡನ್ ಆಗಿ ಕರೆದಿದ್ದಾರೆ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಡಾಕ್ಟರ್ ಸಾಧನೆ ಹಿಂದೆ ಇಷ್ಟೊಂದು ಜನ ಅಭಿಮಾನಿಗಳ ಆಶೀರ್ವಾದ ಇದೆ ಅನ್ನೋದು ಇವತ್ತು ನನಗೆ ಅರಿವಿಗೆ ಬಂದಿದೆ. ಅವರಿಷ್ಟು ಸಾಧನೆ ಮಾಡಬೇಕು ಅಂದ್ರೆ ನನಗೆ ನನ್ನ ತಂದೆ ತಾಯಿಗಳು ಕೊಟ್ಟಂತ ಸಂಸ್ಕಾರ, ಮುಖ್ಯವಾಗಿ ನನ್ನ ತಂದೆ ನನಗೆ ಕೊಟ್ಟ ತಾಳ್ಮೆ. ನನ್ನ ಕೈಯಲ್ಲಿ ಒಂದು ಸರ್ಕಾರಿ ಹುದ್ದೆದು ಆರ್ಡರ್ ನನ್ನ ಕೈಯಲ್ಲಿತ್ತು. ನಾನು ಇವತ್ತಿನ ದಿವಸ ಒಂದು ದೊಡ್ಡ ಹುದ್ದೆಗೆ ಹೋಗಿ ಒಂದು ಸಣ್ಣ ಸಾಧನೆ ಮಾಡ್ತಿದ್ದೋ ಏನೋ ಗೊತ್ತಿಲ್ಲ. ಆದ್ರೆ ನನ್ನ ತಂದೆ ಹೇಳಿದ್ರು, ನೋಡಮ್ಮ, ನಿನ್ನ ಗಂಡನ ಭವಿಷ್ಯ ಮುಖ್ಯ. ನಿನ್ನ ಸರ್ಕಾರಿ ಕೆಲಸ ಯಾರಾದ್ರೂ ಮಾಡ್ಬೋದು, ಆದ್ರೆ ಅವರ ಪೂರ್ತಿ ಭವಿಷ್ಯ ನಿನ್ನ ಕೈಯಲ್ಲಿದೆ. ನಿನಗೆ ನನ್ನ ಮಾತು ಕೇಳಬೇಕು ಅಂದ್ರೆ ನೀವು ಕೆಲಸದ ಬಗ್ಗೆ ಬಿಟ್ಬಿಡು, ನಿನ್ನ ಸಂಸಾರದ ಕಡೆ ಗಮನ ಕೊಡು ಅಂತ ಮೊಟ್ಟ ಮೊದಲನೇ ಬಾರಿಗೆ ನನ್ನ ತಂದೆ ಹೇಳಿಕೊಟ್ಟ ಮಾರ್ಗದಲ್ಲೇ ನಾನು ನಡೆದೆ. ಈ ಸಾಧನೆ ಹಿಂದೆ ಹೆಚ್ಚಿನ ಇದು ನನ್ನ ತಂದೆ ತಾಯಿಗೆ ಸಲ್ಲಬೇಕು. ಅದಾದ್ಮೇಲೆ ನಮ್ಮತ್ತೆ ಅವರು ಎಷ್ಟು ಇದಾಗಿ ಅವ್ರ ಮಗನ್ನ ಬೆಳೆಸಿದ್ರು ಅಂದ್ರೆ, ಅವ್ರು ಯಾವಾಗ್ಲೂ ನನ್ನ ಹತ್ರ ಹೇಳ್ಕೊಳ್ಳೋರು. ನಮ್ಮ ತಾಯಿನೇ ನನಗೆ ಬಡವ್ರ ಬಗ್ಗೆ ಸಹಾಯ ಮಾಡಬೇಕು ಅನ್ನೋದೇ ಹೇಳ್ಕೊಟ್ಟಂತ ಮೊದಲನೇ ಗುರು. ಮನೆ ಬಾಗಿಲಿಗೆ ಯಾರಾದ್ರೂ ಬಂದ್ರೆ ಬರೀ ಕೈಯಲ್ಲಿ ಯಾವತ್ತೂ ಕಳಿಸ್ತಿರ್ಲಿಲ್ಲ, ನನ್ನ ಕೈಲೇ ಕೊಡಿಸೋರು. ನೋಡಪ್ಪ, ನಾವು ಇರೋದನ್ನ ಹಂಚಿ 4 ಜನಕ್ಕೆ ಸಹಾಯ ಮಾಡಿ ಬದುಕಬೇಕು ಅನ್ನೋದು ಬದುಕು ಹೇಳಿಕೊಟ್ಟಂತ ಮೊದಲನೇ ಗುರುನೇ ನಮ್ಮತ್ತೆ, ನನ್ನ ಯಜಮಾನರಿಗೆ. ಆ ಬುನಾದಿನ ಇವತ್ತು ಈ ರಾಜ್ಯದ ಜನಗಳಿಗೆ ಮಾಡಬೇಕು ಅನ್ನೋ ಒಂದು ಗುರಿನ ಮನಸ್ಸಿನಲ್ಲಿ ಹುಟ್ಟು ಹಾಕಿದಂತ ಮಹಾತಾಯಿಯವರು. ಅದು ಒಂದೇ ಅಲ್ಲ, ಅವರಿಗೆ ಅವರ ಅನುಭವದ ಮೇಲೆ ತಾನು ಒಬ್ಬ ದೊಡ್ಡ ಡಾಕ್ಟರ್ ಆಗಬೇಕು ಅನ್ನೋದು ಮೊಟ್ಟ ಮೊದಲನೇ ಆಸೆ ಆಗಿ ಡಾಕ್ಟರ್ ಆದರು. ಆದ್ರೆ ರಾಜ್ಯದಲ್ಲಿ ಒಂದು ಹೃದ್ರೋಗದ ಬಗ್ಗೆ ಯೋಚನೆ ಮಾಡ್ತೀವಿ. MD ಓದ್ಬೇಕಾದ್ರೆ ಯಾವಾಗ್ಲೂ ಹೇಳೋರು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂತಲೇ ಹೇಳ್ಕೊಂಡು ತಿರುಗ್ತಿದ್ರು. ತಕ್ಷಣಕ್ಕೆ ಅವ್ರಿಗೆ DM ಸೀಟ್ ಸಿಕ್ತು. ಆದ್ರೆ DM ಮಾಡಕ್ ಹೋದಾಗ ಅವ್ರಿಗೆ ಕೆಲವು ಮಾನಸಿಕವಾಗ ಹೆಚ್ಚು ನೋವು ಆಯ್ತು ಅವ್ರಿಗೆ. ಯಾಕೆಂದ್ರೆ ಅವ್ರು DM ಮಾಡ್ಬೇಕಾದ್ರೆ ಒಬ್ಬ MLA ಅಳಿಯ ಆಗಿರ್ಲಿಲ್ಲ, ಅವತ್ತು ಒಬ್ಬ ರಾಜ್ಯದ ಮಂತ್ರಿ ಅಳಿಯ ಆಗಿದ್ರು. ಅದು ಅಲ್ಲಿ ವಾತಾವರಣಕ್ಕೆ ಅವ್ರಿಗೆ ಸರಿ ಹೋಗಿಲ್ಲ ಅನ್ಸುತ್ತೆ. ಅವ್ರಿಗೆಲ್ಲರಿಗೂ ಇವರೇನೋ ಇನ್ಫ್ಲೂಯೆನ್ಸ್ ಬಂದಿದ್ದಾರೆ ಒಂಥರ ಆ ತರ ತುಂಬಾ ಟ್ರೀಟ್ ಮಾಡಿದ್ರು ಅವರು. ಅದನ್ನೆಲ್ಲ ಮೆಟ್ಟಿ ನಿಂತು ಅವ್ರು DM ಓದಿದ್ರು. ಬಟ್ ಆ ಪರಿಸ್ಥಿತಿ ಬೇರೆಯವರಾಗಿದ್ರೆ ಅರ್ಧಕ್ಕೆ ಬಿಟ್ಟು ಬಂದಿರ್ತಿದ್ರು ಅನ್ಸುತ್ತೆ. ಆದ್ರೆ ಅವ್ರ ಮನಸ್ಸನ್ನು ಗಟ್ಟಿ ಮಾಡಿ ತನ್ನ ಮನಸ್ಸಿನ ನೋವನ್ನೆಲ್ಲ ಬದಿಗಿಟ್ಟು ಅವರು ಅವತ್ತು ಬಂದಿದ್ದು ಒಂದೇ ಅಲ್ಲ, ಆ ನೋವನ್ನ ತನ್ನ ಮುಂದಿನ DM ಮಾಡೋ ಹುಡುಗರುಗಳಿಗಾಗ್ಲಿ ಅಥವಾ ಯಾವುದೇ ಸ್ಟೂಡೆಂಟ್ಗಾಗ್ಲಿ ಆಗಬಾರದು ಅನ್ನೋದಕ್ಕೆ ಅವ್ರ ಅನುಭವದ ಮೇಲೆ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಪ್ರೀತಿ ವಿಶ್ವಾಸದಿಂದಲೇ ಅವ್ರನ್ನೆಲ್ಲ ನಡೆಸ್ಕೊಂಡಿದ್ದಾರೆ. ಅದು ನನಗೆ ಗೊತ್ತದು. ಅದು ತುಂಬಾ ಜನದ ಬಾಯಲ್ಲಿ ಕೇಳಿದ್ದೀನಿ ನಾನು. DM ಪಾಸ್ ಆದಾಗ ಒಂದು ಥ್ಯಾಂಕ್ಸ್ ಹೇಳಕ್ ಬಂದಾಗ ಹೇಳೋರು, ಡಾಕ್ಟರ್ ಸಹಕಾರದಿಂದ ನಾವು ನಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ನಾವು ಒಂದು ಜವಾಬ್ದಾರಿಯುತ DM ಪಾಸ್ ಮಾಡಿ ಒಳ್ಳೆ ಡಾಕ್ಟರ್ ಆಗಿ ಈಚೆ ಬಂದಿದೀವಿ ಅಂತ ಅವರು ಹೇಳಿರೋದನ್ನ ನಾನು ಕೇಳಿದ್ದೀನಿ. ಅದು ಈ ಜಯದೇವದು ಸಾಧನೆಗೆ ಅವರೊಬ್ಬರಿಂದ ಆಗಿಲ್ಲ, ಈ ಸಾಧನೆ ಆಗಿರೋದು ನಿಮ್ಮೆಲ್ಲ ಸಿಬ್ಬಂದಿಗಳಿಂದ ಇದೆ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ.